ದಿನ ಹೀಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ತಿನ್ನೋಕ್ಕಲ್ಲ. ಬೆಳಗ್ಗೆ 6 ಕಾಲಾಗಿತ್ತು. ಎದ್ದು ನೀರು ಕುಡಿದೆ, ಬಿಸಿನೀರ ಮಗಳಿಗೆ ಹಾಲು ಕಾಯಿಸಿಟ್ಟೆ. ನೆಕ್ಸ್ಟ್ ಬಂದು ಸೂರ್ಯ ನಮಸ್ಕಾರ. ಡೈಲಿ ಬಂದು ಸ್ಟೆಪ್ ಬೈ ಸ್ಟೆಪ್ ಬಾಡಿಗೆ ಪ್ರೆಷರ್ ಹಾಕೋಕ್ಕೆ ಹೋಗಲ್ಲ. ಸೂರ್ಯ ನಮಸ್ಕಾರ ಇವತ್ತು 20 ಮಾಡಿದೆ, ನಾಳೆ 21, ನಾಳಿದ್ದು 22 ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀನಿ. ಸೊ ಸ್ವೆಟ್ ಬರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಸೊ ನೆನ್ನೆಗೂ ಇವತ್ತಿಗೂ ವೆಯ್ಟ್ ಡಿಫ್ರೆನ್ಸ್ ಏನೂ ಇರಲಿಲ್ಲ, ಸೇಮ್ ಇತ್ತು. ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಹೋದರೆ ಎಲ್ಲ ಹಾಗಾಗೆ ಬಿದ್ದಿತ್ತು ರಾತ್ರಿದು. ಸೊ ಎಲ್ಲ ತೊಳ್ದು ನೀಟಾಗಿ ಟಿಫನ್ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಟಿಫನ್ ಬಂದು ಇವತ್ತು ಪಲಾವ್ ಮಾಡಿದ್ದೆ. ಹುಡುಗರು ಜಾಸ್ತಿ ಜನ ಇರಲಿಲ್ಲ, ಇಬ್ಬರು ಮಾತ್ರ ಇತ್ತು. ಟಿಫನ್ ಎಲ್ಲ ಮಾಡಿ ಅದು ತೊಳ್ದು ನೀಟಾಗಿ ಕಂಪ್ಲೀಟಾಗಿ ನಾನು ಅಡುಗೆ ಮನೆ ಇವತ್ತು ಕ್ಲಿಯರ್ ಆಯಿತು. ಅಡುಗೆ ಮನೆ ಕ್ಲೀನ್ ಆದರೆ ಎಷ್ಟು ಖುಷಿ ಅಂದರೆ ಲೇಡೀಸ್ಗಳಿಗೆ, ಈ ಖುಷಿ ಮಗಳನ್ನೇ ಎಬ್ಬಿಸಿರಲಿಲ್ಲ. ಇನ್ನು ಕರ್ಕೊಂಡೋಗಿ ಅವಳಿಗೂ ಟಿಫನ್ ಮಾಡಿಸ್ದೆ. ಆಟ ಆಡ್ಕೊಂಡು ತಿಂತಿದ್ಲು. ಆ ಗ್ಯಾಪಲ್ಲಿ ಕೆಲಸ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ 11 ಆಗಿತ್ತು. ನನ್ನ ಟೈಮ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೇಕಿತ್ತು. ಸೊ ಆ್ಯಸ್ ಯೂಶುವಲ್ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ. ಇವತ್ತು ABC ಜ್ಯೂಸ್ ಇಲ್ಲ, ABC ಬದಲು ಚಿಯಾ ವಾಟರ್ ಆಯಿತು. ಮಗಳು ಮಲಗಿದ್ಲು. ಆ ಗ್ಯಾಪಲ್ಲಿ ಸಾಂಬಾರಿಗೆ ಅಂದ್ಬಿಟ್ಟು ಕಾಯಿ ಸುಲ್ಕೊಂಡು ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಹಾಕ್ತೆ. ಅದಾಗ್ತಿದ್ದಂಗೆ ನನಗೆ ಊಟದ ಟೈಮ್ ಆಯಿತು. ಸೊ ಊಟದ ಟೈಮ್ ಬಂದು 1:15 ಆಗಿತ್ತು, 1:20. ನಾನು ಬಂದು ಊಟ ಇವತ್ತು ಪಲಾವ್ ಏನು ಮಾಡಿದ್ದೆ, ಅದೇ ಕ್ಯಾರೆಟ್ ಅದ್ರ ಜೊತೆ ನಾಳೆ ಬೆಳಗ್ಗೆ ದೋಸೆ ಮಾಡೋಕ್ಕೆ ಅಂದ್ಬಿಟ್ಟು ಬೆಳಗ್ಗೆನೇ ಅಕ್ಕಿ ನೆನೆಸಿ ಇಟ್ಟಿದ್ದೆ. ಅದನ್ನು ಸಂಜೆ ಕಡೆಗೆ ರುಬ್ಬೆತ್ತಿಟ್ಟೆ. ಮಗಳನ್ನ ವಾಕಿಂಗ್ ಕರ್ಕೊಂಡೋಗಿ ಹಾಗೆ ಅಕ್ಷಯ ತೃತೀಯಗೆ ಎಲ್ಲ ಪರ್ಚೇಸ್ ಮಾಡಿ ಎತ್ತಿಟ್ಟು ಬಂದಿದ್ದೀನಿ. ನಾಳೆ ಮಾಡಿ ಬರ್ತಾ ಪಾನಿಪುರಿ ತಿನ್ಕೊಂಡು ಬಂದೆ. ಸೊ ಹಾಯ್, ಡೇ 4 ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಚಾಲೆಂಜ್. ಯಾಕೆ ಇವತ್ತು ಕಂಪ್ಲೀಟ್ ಆಗಿದೆ. ಆ್ಯಂಡ್ ನನ್ನ ಡಿನ್ನರ್ ಬಂದು ಇವತ್ತು ಏನೂ ತೊಗೋತಿಲ್ಲ, ಯಾಕಂದರೆ ನಾನು ಈಚೆ ಹೋಗಿದ್ದರಿಂದ ಕಾರಣ ಅಲ್ಲಿ ಪಾನಿಪುರಿ ತಿಂದೆ, ಆಮೇಲೆ ಕೇಕ್ ತಿಂದೆ. ಸೊ ಅದೇ ಹೊಟ್ಟೆ ತುಂಬ್ದಂಗೆ ಆಗ್ಬಿಟ್ಟಿದೆ. ಸೊ ಬಂದು ಅಟ್ಲೀಸ್ಟ್ ಮಜ್ಜಿಗೆನಾದ್ರೂ ಕುಡಿಯೋಣ ಅಂದ್ಕೊಂಡೆ. ಮಜ್ಜಿಗೆ ಕುಡಿಯೋಷ್ಟು ನನಗೆ ಹೊಟ್ಟೆ ಖಾಲಿ ಇಲ್ಲ. ಅಷ್ಟೊಂದು ತಿಂದಿಲ್ಲ, ಒಂದೇ ಪ್ಲೇಟ್ ತಿಂದಿದ್ದು. ಬಟ್ ಆದರೂ ನನಗೆ ಅದೇ ಫಿಲ್ ಅನಿಸಿದೆ. ಮಜ್ಜಿಗೆ ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ, ಯಾಕಂದರೆ ಈಚೆಯಿಂದ ಬರ್ತಿದ್ದಂಗೆ 2 ಲೋಟ ನೀರು ಕುಡಿದ್ನಲ್ಲ, ಹೊಟ್ಟೆ ತುಂಬ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಇವತ್ತು ಡಿನ್ನರ್ ನಾನು ಏನೂ ತೊಗೋತಾ ಇಲ್ಲ. ಸೊ ಬೆಳಗ್ಗೆ ಬಂದು ನಾನು ತಿಂದಿದ್ದು ಡ್ರೈ ಫ್ರೂಟ್ಸ್ ಮತ್ತು ಚಿಯಾ ಸೀಡ್ಸ್ ಅಂತ ಬರುತ್ತೆ. ಸೊ ಅದು ಬಿಸಿನೀರಿಗೆ ಹಾಕ್ಕೊಂಡು 1 ಗ್ಲಾಸ್ಗೆ 1 ಸ್ಪೂನ್ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟು ಕುಡಿತೀನಿ ಚಿಯಾ ಸೀಡ್ಸ್ ವಾಟರ್ ಅದನ್ನು. ಸೊ ಅವಾಗವಾಗ ತೊಗೋತಿರ್ತೀನಿ, ಕಂಟಿನ್ಯೂಸ್ ಆಗಿ ತೊಗೊಳಕ್ಕೆ ಹೋಗಲ್ಲ. ಚಿಯಾ ಸೀಡ್ಸ್ ವಾಟರ್ ತೊಗೊಂಡೆ. ಅದಾದಮೇಲೆ 1:15 ನಾನು ಊಟ ಬಂದು ಬೆಳಗ್ಗೆ ಪಲಾವ್ ಮಾಡಿದ್ದೆ. ಸೊ ಪಲಾವ್ ತಿಂದೆ. ಅದು ಬಿಟ್ಟು ನಂತರ ಮಧ್ಯದಲ್ಲಿ ಏನೂ ತೊಗೊಂಡಿಲ್ಲ. ಇವಾಗ ಸಂಜೆ ಈಚೆ ಹೋಗಿದ್ದಾಗ ಪಾನಿಪುರಿ ತಿಂದಿದ್ದಷ್ಟೇ. ಸೊ ಅದೇ ನನ್ನ ಡಿನ್ನರ್ ಆಯಿತು ಇವತ್ತು. ಸೊ ನೆನ್ನೆಗೂ ಇವತ್ತಿಗೂ ವೆಯ್ಟ್ ಬಂದು ಯಾವುದೇ ಥರ ಡಿಫ್ರೆನ್ಸ್ ಇಲ್ಲ, ಯಾಕಂದರೆ ನಾನು ಹೇಳಿದೆ ಯಾವುದೇ ಥರ ವೆಯ್ಟ್ ಲಾಸ್ ಫುಡ್ ತೊಗೋತಾ ಇಲ್ಲ. ನಾನು ನಾರ್ಮಲ್ ಫುಡ್ಡೇ ನಾನು ತೊಗೋತಾ ಇರೋದು. ಆಮೇಲೆ ಯೋಗ ಬಂದು 2 ದಿವಸದಿಂದ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ನನ್ನ ಮಗಳು 2 ದಿವಸದಿಂದ ಮಾಡೋಕ್ಕೆ ಬಿಟ್ಟಿರಲಿಲ್ಲ, ಆ್ಯಸ್ ಯೂಶುವಲ್ ನೀವು ನೋಡ್ದಂಗೆ ವೀಡಿಯೋದಲ್ಲಿ. ಸೊ ಇವತ್ತು ಬಂದು ವರ್ಕೌಟ್ ಮಾಡಿದ್ದೀನಿ. ನೋಡೋಣ ಬೆಳಗ್ಗೆ ಏನಾದರೂ ಎಫೆಕ್ಟ್ ಹೊಡೆಯುತ್ತಾ, ಅಥವಾ ಕೇಕ್ ಪಾನಿಪುರಿ ಎಫೆಕ್ಟ್ ಹೊಡೆಯುತ್ತಾ ನೋಡಬೇಕು ಏನಾಗುತ್ತೆ ಅಂತ. ಅದು ಬಿಟ್ಟರೆ ಇವತ್ತು ಬಿಸ್ನೆಸ್ ಕಾಲ್ಸ್ ಬಂದು ಒಂದೇ ಬಂದಿತ್ತು. ಯಾಕೋ ಇವತ್ತು ಅಷ್ಟಾಗಿ ಕಾಲ್ಸ್ ಬಂದಿರಲಿಲ್ಲ. ಸೊ ಪರವಾಗಿಲ್ಲ, ಒಳ್ಳೆಯದೇ ಆಯಿತು. ಯಾಕಂದರೆ ಕಾಲ್ ಬಂದು ಕಸ್ಟಮರ್ನ ಹೋಲ್ಡ್ ಮಾಡಿ ವೆಯ್ಟ್ ಮಾಡಿಸೋದ್ಕಿಂತ ಇವತ್ತು ಬ್ಯುಸಿ ಇದ್ದರು ಹುಡುಗರು. ಸೊ ಹುಡುಗರು ಬ್ಯುಸಿ ಇದ್ದರು, ಇನ್ನಿಬ್ಬರು ಇರಲಿಲ್ಲ, ಊರಿಗೆ ಹೋಗಿದ್ರು. ಸೊ ಕಾಲ್ಸ್ಗಳು ಬಂದಿರೋ ಅಟೆಂಡ್ ಮಾಡಿಸೋದು ತುಂಬ ಕಷ್ಟ. ಬೇಡ ಅಂದ್ಬಿಟ್ಟು ಇವಾಗ ಬೇಡ, ಸ್ವಲ್ಪ ಫ್ಯೂ ಡೇಸ್ ಆಗಲಿ, ಆಮೇಲೆ ನೋಡೋಣ ಪರ್ಚೇಸಿಂಗಿಗೆ. ಅದು ಬಿಟ್ಟರೆ ಹೀಗೆ ಮೇಡಮ್ ಮಾತ್ರ ಅಷ್ಟೇ ಪರ್ಚೇಸ್ ಮಾಡಿದ್ದು ಅಲ್ವಾ ಮೇಡಮ್? ಮಿನಿ ಹೇಗಿತ್ತು ಉಂಗುರ, ಚೆನ್ನಾಯ್ತಾ? ಒಂದೇ ಕಡೆ ಗುರಾಯಿಸಿದ. ಅವ್ಳಿಗೆ ಯಾಕೋ ಉಂಗುರ ಇಷ್ಟ ಆಗಲಿಲ್ಲ, ಯಾಕಂದರೆ ಅದು ಮಕ್ಕಳಿಗೆ ಒಂಥರ ಚುಚ್ದಂಗೆ ಆಗುತ್ತೆ. ಅವ್ಳಿಗೆ ಅಭ್ಯಾಸ ಇರಲ್ವಲ್ಲ, ಅವ್ಳಿಗೆ ಇರಿಟೇಟ್ ಆಗ್ತಿತ್ತು ಅನಿಸುತ್ತೆ. ತೆಗ್ದು ಎಸೆಯೋಳು. ಟ್ರಯಲಿಗೆ ಹಾಕಿದಾಗ ಕಿತ್ತು ಎಸೆಯೋಳು. ಬಟ್ ತೊಗೊಳ್ಳೇಬೇಕು ಅಂತ ಆರ್ಡ್ರು ಬಂದಿತ್ತು ಅವ್ರ ಅಜ್ಜಿ ತಾತನಿಂದ. ಆ್ಯಕ್ಚುಲಿ ಬಂದಿದ್ದು ನಾನು ತೊಗೊಳ್ಳಿಲ್ಲ, ಇದು ಕೊಡಿಸಿದ ಅವ್ರ ಅಜ್ಜಿ ತಾತ ನಾವು ಮೊಮ್ಮಗಳಿಗೆ ಅಂತ.
ಓಕೆ, ಯಾರು ತೊಗೊಂಡ್ರೆ ಏನು, ನಮ್ಮ ಮನೆಗೆ ತಾನೇ ಬರ್ತಾ ಇರೋದು ಅದು ಅಲ್ವಾ. ಹಾಗಾಗಿ ನಾಳೆ ಇಸ್ಕೊಂಬರ್ತೀನಿ. ಇವತ್ತು ಇಸ್ಕೊಂಬರಲಿಲ್ಲ, ನಾಳೆ ಇಸ್ಕೊಂಬರ್ತೀನಿ. ನಾಳೆ ಅಲ್ವಾ ಅಕ್ಷಯ ತೃತೀಯ, ನಾಳೆ ಇಸ್ಕೊಂಬಂದು ನಾಳೆ ತೊಗೊಂಬಂದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ. ಆ ನಂಬಿಕೆ ಮೇಲೆ ಪರ್ಚೇಸ್ ಮಾಡಿರೋದು ಅಷ್ಟೇ. ಕೊಡು ನಾಳೆ ತೊಗೊಂಡು ಬಂದು ಪೂಜೆ ಮಾಡ್ತೀವಿ. ಸೊ ಇದೇ ಪರ್ಚೇಸ್ ಮಾಡಿದ್ದು. ಅದು ಬಿಟ್ಟು ಬೇರೆ ಏನು ಇನ್ನೊಂದು ಪರ್ಚೇಸ್ ಅಂದರೆ ಅವ್ರದ್ದು ಕಾಲ್ ಚೈನ್ ತೊಗೊಬೇಕಿತ್ತು. ಬಟ್ ಅದು ಇನ್ನೊಂದು ಫ್ಯೂ ಡೇಸ್ ಕಳೀಲಿ. ಯಾಕೆ ಅಂದರೆ ಅಮ್ಮ ಮನೆ ಹತ್ರ ಹೋಗ್ತೀವಿ, ಅಲ್ಲಿ ತೊಗೊಳ್ಳೋಣ ಅಂತ. ಇಲ್ಲಿ ಬೇಡ, ಇಲ್ಲ ಅಷ್ಟಾಗಿ ನಮ್ಮನೆ ಹತ್ರ ಅಷ್ಟಾಗಿ ನನಗೆ ಬಾರ್ಗಿನ್ ಮಾಡೋಕ್ಕೆ ಬರಲ್ಲ. ನಮ್ಮಮ್ಮ ಹಾಗೆ ಅವ್ರು ಚೆನ್ನಾಗಿ ಬಾರ್ಗಿನ್ ಮಾಡ್ತಾರೆ. ಈ ಒಡವೆ ಅವರೆಲ್ಲ ಸೆಟ್ಗಳೆಲ್ಲ ಸ್ವಲ್ಪ ಮೋಸ ಮಾಡ್ತಾರೆ ಅಂತಾರೆ. ಆಮೇಲೆ ಲೆಕ್ಕ ಎಲ್ಲ ಸ್ವಲ್ಪ ಜಾಸ್ತಿ. ನಾನು ನೋಡ್ದಂಗೆ ಈ ಸೇಟುಗಳೆಲ್ಲ ಮಾಸ್ಟರ್ ಮೈಂಡ್ ಮ್ಯಾಕ್ಸ್ ತುಂಬ ಚೆನ್ನಾಗಿ ಲೆಕ್ಕ ಮಾಡ್ತಾರೆ. ಅದು ಹೆಂಗೆ ನೋಡ್ಬೇಕಿತ್ತು. ನಾನು ಲೆಕ್ಕ ಮಾಡಿದಾಗ ಅವರು ಲೆಕ್ಕ ಮಾಡಿ ನನಗೆ ಕೊಟ್ಟಾಗ ₹500 ನೀವೇ ಕೊಡಬೇಕು ಅಂತ ಅಂದರು. ಆಮೇಲೆ ನೋಡಿದ್ರೆ ನಮ್ಮಮ್ಮ ಫೋನಲ್ಲಿ ಮಾತಾಡಿದ್ರು ಅವ್ರ ಜೊತೆ, ಏನೋ ಗೊತ್ತಿಲ್ಲ, ಅವರೇ ₹500 ರಿಟರ್ನ್ ಕೊಟ್ಟರು ನನಗೆ. ಈ ರೀತಿ ಎಲ್ಲ ಗೋಲ್ಮಾಲ್ ಹೇಗೆ ಮಾಡ್ತಾರೆ? ಒಬ್ಬರೇ ಹೋದರೆ ನಮಗೇನು ಗೊತ್ತಿಲ್ಲ ಅಂದರೆ ಎಷ್ಟೆಲ್ಲ ಮಾಡ್ಬೋದು ಅಲ್ವಾ. ಸೊ ಎಕ್ಸ್ಪೀರಿಯನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಈಗಿಂದನೇ ಎಕ್ಸ್ಪೀರಿಯನ್ಸ್ ತೊಗೊಬೇಕು ನಾವು. ಸೊ ಇಷ್ಟೇ ಆಗಿದ್ದು ಇವತ್ತಿನ ದಿವಸ. ಸೊ ನೋಡೋಣ ನಾಳೆ ವೆಯ್ಟ್ ಎಷ್ಟಿರ್ಬೋದು, ಏನಾದರೂ ಪಾನಿಪುರಿ ಅಥವಾ ಕೇಕ್ ಎಫೆಕ್ಟ್ ಹೊಡೆಯುತ್ತಾ ಅಂತ. ಓಕೆ, ಆ್ಯಸ್ ಯೂಶ್ವಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ನನಗೊಂದು ಸಪೋರ್ಟ್ ಆಗಿರಿ. ಆ್ಯಂಡ್ ನನಗೆ ಅದು ಪ್ರೋತ್ಸಾಹ ಸಿಗುತ್ತೆ ನೆಕ್ಸ್ಟ್ ವಿಡಿಯೋಸ್ ಚೆನ್ನಾಗಿ ಮಾಡೋಕ್ಕೆ. ಈಗ ವಿಡಿಯೋಸ್ ಯಾವುದೇ ಥರ ಕ್ಲಾರಿಟಿ ಅಥವಾ ಚೆನ್ನಾಗಿ ಬರೋದು ಮುಂದೆ ಹೋಗ್ತಾ ಎಕ್ಸ್ಪೀರಿಯನ್ಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಆ ರೀತಿ ಮುಂದೆ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಯಿತಾ ವಿಡಿಯೋ ಅಪ್ಡೇಟ್ಸ್ ವ್ಲಾಗ್ ಮಾಡೋದ್ರಲ್ಲಿ ಅಪ್ಡೇಟ್ಸ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಎವ್ರಿವನ್. ಗುಡ್ ನೈಟ್ ಆ್ಯಂಡ್ ಬಾಯ್. ಇನ್ನು ಗುಡ್ ನೈಟ್ ಹೇಳೋಕ್ಕೆ ಟೈಮ್ ಆಗಿಲ್ಲ, ಇನ್ನು ಮಗಳಿಗೆ ಊಟ ತಿನ್ನಿಸ್ಬೇಕು. ತುಂಬ ಕೆಲಸ ಇದೆ, ಬಟ್ ನಾನು ಬೇಗ ವಿಡಿಯೋ ಮುಗಿಸ್ಬಿಡೋಣ. ಎಡಿಟ್ ಎಲ್ಲ ಮಾಡಬೇಕು, ಟೈಮ್ ಸಿಗಲ್ಲ ಅನ್ನೋದಕ್ಕೋಸ್ಕರ ಈಗಲೇ ವಿಡಿಯೋ ಹಾಕ್ತಾಯಿದ್ದೀನಿ. ಓಕೆ ಎವ್ರಿವನ್, ಬಾಯ್, ಗುಡ್ ನೈಟ್.